ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮನೆ ಮಗಳು ನಗುವಿನ ಒಡತಿ ಕನ್ನಡ ವ್ಲಾಗ್ಸ್ ಮಾತಾಡ್ತಾ ಇದ್ದೀನಿ. ಬನ್ನಿ, ಇವತ್ತು ಸ್ಯಾಟರ್ಡೆ ಮಾರ್ನಿಂಗ್ ಆಗಿದೆ. ಇವತ್ತು ನಾನು ಚಪಾತಿ ಮತ್ತು ಆಲೂಗಡ್ಡೆ ಬಟಾಣಿ ಹಾಕಿ ಒಂದು ಗ್ರೇವಿ ಮಾಡ್ಕೋತಾ ಇದ್ದೀನಿ ಚಪಾತಿ ಕಾಂಬಿನೇಷನ್ ಆಗಿ. ಇವಾಗ ಆಲ್ರೆಡಿ ನಾನು ಆಲೂಗಡ್ಡೆ ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಈ ಕಡೆ ಒಂದು ಕಡೆ ನಮ್ಮ ಅಕ್ಕನಿಗೆ ಟೀ ಮಾಡಿಕೊಡ್ತಾ ಇದ್ದೀನಿ. ಇವಾಗ ಮನೇಲಿ ಸ್ವಲ್ಪ ಹಸಿ ಬಟಾಣಿ ಇತ್ತು, ಅದನ್ನು ಸ್ವಲ್ಪ ಲೈಟಾಗಿ ಬೇಯಿಸ್ಕೊಳ್ಳೋಣ ಅಂತ ಅದನ್ನು ಇಟ್ಕೊಂಡಿದ್ದೀನಿ. ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಒಂದು ಅರ್ಧ ಹೋಳಷ್ಟು ಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ತಕ್ಕಂಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, 1 ಟೊಮೆಟೊ, 1 ಈರುಳ್ಳಿ ಮತ್ತು ಹುರಿಗಡಲೆ 1-2 ಸ್ಪೂನ್ ಹಾಕಿ ಸಾಫ್ಟಾಗಿ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸಾಫ್ಟಾಗಿ ಅದನ್ನು ನೈಸಾಗಿ ರುಬ್ಕೊಳ್ಳೋಣ. ಈಗ ಇದಾಗಿದೆ. ಇದಾದಮೇಲಿಂದ ಒಂದೇ ವಿಸಿಲ್ ಕೂಗಿಸ್ಕೊಂಡಿರೋದು ಆಲೂಗಡ್ಡೆಗೆ. ಹಾಗಾಗಿ ಅದನ್ನು ಸಿಪ್ಪೆ ಹೊರ್ಕೊಂಡು ನಾವು ಅದನ್ನು ಕಟ್ ಮಾಡ್ಕೊಳ್ಳೋಣ ಸಣ್ಣದಾಗಿ. ಈಗ ಬಾಣಲಿಗೆ ಎಣ್ಣೆ ಬಿಟ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲಿಂದ ರುಬ್ಕೊಂಡಿರೋ ಮಸಾಲೆನೆಲ್ಲ ಆ್ಯಡ್ ಮಾಡಿಕೊಳ್ಳು. ಹಸಿ ವಾಸನೆ ಹೋಗೋವರೆಗೂ ಅದನ್ನು ನಾವು ತಿರುಗಿಕೊಳ್ಬೇಕಾಗುತ್ತೆ. ಆಮೇಲಿಂದ ಸ್ವಲ್ಪ ಚಿಟಿಕೆ ಅರಿಶಿನ, ಸಾಲ್ಟು ಹಾಕ್ಕೊಂಡು ಹಸಿ ವಾಸನೆ ನೀಟಾಗಿ ಹೋಗಿದ್ಮೇಲಿಂದ ಬೇಯಿಸ್ಕೊಂಡಿರೋದು ಒಂದು ಸ್ಪೂನಷ್ಟು ಚಿಕನ್ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ. ತುಂಬ ಟೇಸ್ಟಿಯಾಗಿ ಬರುತ್ತೆ. ಇವಾಗ ಬೇಯಿಸಿಟ್ಕೊಂಡಿರೋ ಆಲೂಗಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗಡ್ಡೆ ಮತ್ತು ಹಸಿ ಬಟಾಣಿ ಎರಡನ್ನೂ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಅದನ್ನು ಪ್ರಿಪೇರ್ ಮಾಡಿ ಸೈಡ್ಗೆ ಇಟ್ಕೊಬಿಡೋಣ. ಇಲ್ಲಿ ಬನ್ನಿ, ಆಲ್ರೆಡಿ ನಮ್ಮ ಮನೆಯವರೆಲ್ಲ ತುಂಬ ಮೇಧಾವಿಗಳು. ನಮ್ಮ ಮನೇಲಿರೋ ದೊಡ್ಡ ಮನುಷ್ಯರು ಚಪಾತಿ ಒತ್ತಾಗೆಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದಾರೆ. ಅಕ್ಕ ಆಲ್ರೆಡಿ ಒಂದು 3-4 ಒತ್ತಿದ್ದಾರೆ. ನಾನಿವಾಗ ಅದನ್ನು ಕೂತ್ಕೊಂಡು ಸುಟ್ಕೋಬೇಕು. ಇಲ್ಲಿ ನೋಡಿ, ಇವರು ಒತ್ತಿರೋ ಚಪಾತಿನ ಇವತ್ತು ನಾವು ತುಂಬ ಚೆನ್ನಾಗಿ ಹೊಟ್ಟೆ ತುಂಬ ತಿಂದಿರೋದು. ಎಷ್ಟು ಶ್ರಮ ಬಿಡ್ತಾ ಇದ್ದಾರೆ ನೋಡಿ ಪಾಪಚ್ಚೆ. ಹಾಗೋ ಈಗ ತುಂಬ ಟೈಮ್ ಆಗೋಯ್ತು. ಹಾಗೋ ಹಿಂಗೋ ಮಾತಾಡ್ಕೊಂಡು ಎಲ್ಲ ಆದಮೇಲಿಂದ ಇವಾಗ ನಾನು ಮಧ್ಯಾಹ್ನಕ್ಕೆ ಉಪ್ಪು ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಇವತ್ತು ಹುಳ್ಳಿಕಾಳು ಮತ್ತು ಅರವೆ ಸೊಪ್ಪು ಯೂಸ್ ಮಾಡಿಕೊಂಡು ನಾನು ಉಪ್ಸಾರು ಮಾಡ್ತಾಯಿದ್ದೀನಿ. ಕಾಳನ್ನ ಬಸ್ದು ಒಗ್ಗರಣೆ ಹಾಕಬೇಕು. ಹಾಗಾಗಿ ಈಗ ನಾನು ಹುಳ್ಳಿಕಾಳನ್ನ ನೀಟಾಗಿ ತೊಳೆದು ವಾಶ್ ಮಾಡಿಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಸ್ವಲ್ಪ ಸಾಲ್ಟ್ ಹಾಕಿ ಅದ್ರ ಜೊತೆ ಕಟ್ ಮಾಡಿಕೊಂಡು 2 ಟೊಮೆಟೊ ಹಾಕೋತಾ ಇದ್ದೀನಿ. ಅಕ್ಕ ಬಂದು ಹಾಗೆ ಸಡನ್ನಾಗಿ ಹೋಗ್ಬಿಟ್ರು, ವೀಡಿಯೋ ರೆಕಾರ್ಡ್ ಆಗ್ತಿದೆ ಅಂಥೇಳಿ. ಈಗ ನನ್ನ ಮಗ ಸ್ವಲ್ಪ ರಚ್ಚೆ ಮಾಡ್ತಿದ್ದ, ಹಾಗಾಗಿ ಅವನ್ನ ಮಲಗಿಸೋಕ್ಕೆ ಅಂತ ನಾನು ಹೋದೆ. ಈಗ ಅಕ್ಕ ಬಂದರು. ಅಕ್ಕ ಸೊಪ್ಪನ್ನ ತಗೊಂಡು ನೀಟಾಗಿ ವಾಶ್ ಮಾಡಿ ಇಡ್ತಿದ್ದಾರೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲಾಸ್ಟಲ್ಲಿ ಹೇಳೋದು ಯಾರೂ ಕೇಳೋದಿಲ್ಲ, ಹಾಗಾಗಿ ನಾನು ಮೊದಲೇ ಹೇಳ್ತಾ ಇದ್ದೀನಿ. ಅಕ್ಕ ಈಗ ನೀಟಾಗಿ ಇಡ್ತಿದ್ದಾರೆ. ನನ್ನ ಕ್ಯಾಮರಾ ಅವ್ರ ಫೇಸಿಗೆ ಕಾಣಿಸುತ್ತೆ ಅಂತೇಳಿ ಫೋನ್ನ ಸೈಡಿಗೆ ತಳ್ಳಿಬಿಟ್ರು. ಈಗ ನೀಟಾಗಿ ಸೊಪ್ಪು ತೊಳೆದಿಡ್ತಿದ್ದಾರೆ. ಅದ್ರ ಪಾಡಿಗೆ ಅದು ತೊಳಿತಿರ್ಲಿ. ಇವತ್ತು ನಾನು ಮದ್ದೂರಲ್ಲಿ ಮಂಡ್ಯ ಸ್ಟೈಲ್ ಉಪ್ಸಾರು ಮತ್ತು ಉಪ್ಸಾರು ಖಾರ ಮಾಡೋದು ಹೇಳ್ಕೊಡ್ತೀನಿ. ಇದು ಐಟಮ್ಸ್ ಆಲ್ರೆಡಿ ಸುಮಾರು ಜನ ವೆರೈಟಿ ಥರ ಮಾಡ್ತಾರೆ, ಒಬ್ಬರು ಒಂದೊಂದು ಥರ ಮಾಡೋದಿಲ್ಲ. ಹಾಗಾಗಿ ಇವತ್ತು ನಮ್ಮನೇಲಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ. ಈಗ ಅಕ್ಕ ಸೊಪ್ಪನ್ನು ತೊಳೆದಿಟ್ಟು ಸೋಸೋಕೆ ಇಟ್ಟಿದ್ದಾರೆ, ನೀರು ಸೋರಲಿಕ್ಕೆ. ಇವಾಗ ಅದು ಒಗ್ಗರಣೆಗೆ ಈರುಳ್ಳಿ ಮತ್ತು ಒಣಮೆಣ್ಸಿನ್ಕಾಯಿ, ಕರ್ಬೇವಿನ ಸೊಪ್ಪು ಇದನ್ನೆಲ್ಲ ಹಚ್ಚಿಟ್ಕೋತಾ ಇದ್ದಾರೆ. ಇಲ್ಲಿ ಬನ್ನಿ, ಇವಾಗ ಆಲ್ರೆಡಿ ಅವ್ರು ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ನಾನು ನನ್ನ ಮಗನ್ನ ಮಲಗಿಸಿ ಅವನ್ನ ಸಮಾಧಾನ ಮಾಡಿ ಮಲಗಿಸಿ ಬಂದಿದ್ದೀನಿ. ಈಗ ನನ್ನ ಭಾವ ಕಲ್ಲಂಗಡಿ ಹಣ್ಣು ತಂದಿದ್ರು, ಅದಕ್ಕಾಗಿ ನನ್ನ ಮಗಳು ಬೇಕೇ ಬೇಕು ಅಂದಿದ್ದಕ್ಕೆ ಅವರು ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಒಂದು ಕಡೆ ಅದು ತಿನ್ನೋ ಪ್ರೋಸೆಸ್ ಮುಗೀಲಿ. ಅದು ಮುಗ್ದಾದ್ಮೇಲಿಂದ ನಾನಿವಾಗ ಉಪ್ಸಾರು ಖಾರಕ್ಕೆ ಐಟಮ್ಸ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಈಗ ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಆಯಿಲ್ ಹಾಕಿ ಹುರ್ಕೊಳ್ಳೋದ್ರಿಂದ ಘಾಟು ಮನೇಲಿ ತುಂಬೋದಿಲ್ಲ. ಇವಾಗ ಒಣಮೆಣ್ಸಿನ್ಕಾಯಿ ಹುರ್ಕೊಂಡಿದ್ದೀನಿ. ಈಗ ಆಲ್ರೆಡಿ ನಾನು ಸೊಪ್ಪು ಬೇಯಾಕೊಂಡಿದ್ದೀನಿ. ಪಾತ್ರೆಗೆ ಒಂದು ಸ್ವಲ್ಪ ನೀರು ಹಾಕಿ ಸೊಪ್ಪು ಬೇಯ್ಕೊಂಡು ಪ್ಲೇಟ್ ಮುಚ್ಕೊಂಡ್ರೆ ಅದ್ರ ಪಾಡಿಗೆ ಅದಾಗುತ್ತೆ. ಇಲ್ಲಿ ಉಪ್ಸಾರು ಖಾರಕ್ಕೆ ಬೇಕಾಗಿರೋದು ಒಣಮೆಣ್ಸಿನ್ಕಾಯಿ, 2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಹುಣಸೆ ಹಣ್ಣು ಮತ್ತು 2ರಿಂದ 1-2.5 ಸ್ಪೂನಷ್ಟು ಜೀರಿಗೆ. ಖಾರಕ್ಕೆ ಬೇಕಾಗಿರೋ ಥರ ನಾವು ಮೆಣಸನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ನಾವು ಸ್ವಲ್ಪ ಜಾಸ್ತಿನೇ ಹಾಕೋತೀವಿ. ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಸಾಲ್ಟು ಇಷ್ಟನ್ನು ಹಾಕಿ ಸಾಫ್ಟಾಗಿ, ಅಂದರೆ ಸಾಂಬಾರು ಉಪ್ಸಾರನ್ನೂ ನಾವು ಆ್ಯಡ್ ಮಾಡ್ಕೋಬೋದು. ಉಪ್ಸಾರು ಇನ್ನೂ ವಿಸಿಲ್ ಕೂಗಿರಲಿಲ್ಲ, ಹಾಗಾಗಿ ನಾನು ನೀರು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಆಮೇಲಿಂದ ನಾನು ಇವಾಗ ವಿಸಿಲ್ ಎತ್ತುತ್ತಾ ಇದ್ದೀನಿ. ಇವಾಗ ಆಲ್ರೆಡಿ ನಾನು ಕಾಳು ಜೊತೆ ಬೇಯ್ಕೊಂಡಿದ್ದ ಟೊಮೆಟೊನ ಸಪ್ರೇಟ್ ಮಾಡಿ ಇಟ್ಕೊಂಡು ಕಾಳೆಲ್ಲ ಬೆಂದಿದೆಯಾ ಅಂತ ಚೆಕ್ ಮಾಡ್ಕೋತಾ ಇದ್ದೀನಿ. ಆ ಟೊಮೆಟೊನೇ ಖಾರದ ಜಾರಿಗೆ ಹಾಕ್ಕೊಂಡು ನಾನು ರುಬ್ಬಿ ಬೇಯ್ತಾ ಇರೋ ಸೊಪ್ಪಿಗೆ ನಾನು ಅದನ್ನು ಹಾಕೋತೀನಿ. ಆಯಿತಾ? ಇವಾಗ ಇಲ್ಲಿ ಮುಗೀಲಿ. ಇವಾಗ ಆಲ್ರೆಡಿ ಸೊಪ್ಪು ಸ್ವಲ್ಪ ಪ್ರಮಾಣದಲ್ಲಿ ಬೆಂದಿತ್ತು, ಅದಕ್ಕೆ ನಾನು ಹುಳ್ಳಿಕಾಳನ್ನ ಮಿಕ್ಸ್ ಮಾಡಿಕೊಂಡು ಆ ಎರಡು ಜೊತೆಯಾಗಿ ಬೇಯಬೇಕಲ್ಲ, ಹಾಗಾಗಿ ಅದನ್ನು ಬಿಟ್ಟೆ. ಇವಾಗ ಆಲ್ರೆಡಿ ನಾನು ಉಪ್ಸಾರು ಖಾರ ರೆಡಿಯಾಗಿದೆ ನೋಡಿ. ಇದು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ
15 ಡೇಸ್ 20 ಡೇಸ್ವರೆಗೂ ಯೂಸ್ ಮಾಡ್ಬೋದು. ಬಟ್ ನಮ್ಮಲ್ಲಿ ಅಷ್ಟು ದಿನ ಬಾಳಿಕೆ ಬರೋದಿಲ್ಲ, ಅದು ಬೇಗ ಖಾಲಿ ಆಗುತ್ತೆ. ಈಗ ಬೇಯಿಸ್ಕೊಂಡಿರೋ ಟೊಮೆಟೊನ ಅದೇ ಜಾರ್ಗೆ ಹಾಕ್ಕೊಂಡು ನೀಟಾಗಿ ಸ್ವಲ್ಪ ಉಪ್ಸಾರು ಅದಕ್ಕೆ ಮಿಕ್ಸ್ ಮಾಡಿಕೊಂಡು ರುಬ್ಬಿ ಉಪ್ಸಾರು ಒಳಗಡೆ ಹುಯ್ಯೋದ್ರಿಂದ ಸಪ್ರೇಟ್ ಮಾಡ್ಕೋಬಾರ್ದು. ಸೊಪ್ಪು ಬೇಯೋ ಥರ ಸೊಪ್ಪಿಗೆನ ಅದನ್ನು ಹಾಕ್ಕೊಂಡ್ರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ, ಉಪ್ಸಾರು ಸ್ವಲ್ಪ ಚೆನ್ನಾಗಾಗುತ್ತೆ. ಇದು ನನ್ನ ಮಕ್ಕಳಿಗೆ ರೈಸ್ ಇಟ್ಕೋತಾ ಇದ್ದೀನಿ. ನಾವು ಮಧ್ಯಾಹ್ನ ಟೈಮು ಸಣ್ಣಕ್ಕೆ ಯೂಸ್ ಮಾಡೋದಿಲ್ಲ, ಡಿಪೋ ರೈಸ್ನ ಯೂಸ್ ಮಾಡೋದು. ಮಕ್ಕಳಿಗೆ ಮಾತ್ರ ನಾವು ಸಣ್ಣಕ್ಕೆ ಯೂಸ್ ಮಾಡೋದು. ಅದಕ್ಕಾಗಿ ಅವ್ರಿಗೆ ಸಪ್ರೇಟ್ ಬೇಯಿಸ್ಕೊಂಡು ನಾವು ಡಿಪೋ ಅಕ್ಕಿನ ಇವಾಗ ರೈಸ್ಗೆ ಇಟ್ಕೋತಾ ಇದ್ದೀನಿ. ನಿಮ್ಮ ಮನೆಯಲ್ಲೆಲ್ಲ ಉಪ್ಸಾರು ಖಾರ ಹೇಗೆ ಮಾಡ್ತೀರಾ? ಮಂಡ್ಯ ಸ್ಟೈಲಲ್ಲಿ ಒಬ್ಬೊಬ್ರ ಮನೇಲಿ ಒಂದೊಂದು ಥರ ಮಾಡೋದು. ಈಗ ನಾನು ಆಲ್ರೆಡಿ ಬೆಂದಿದೆ, ಇದನ್ನು ಸೋರ್ಲಾಕೊತೀನಿ. ಸೋರ್ಲಾಕೊಂಡು ನೆಕ್ಸ್ಟು ಒಗ್ಗರಣೆಗೆ ಏನೇನು ಬೇಕೋ ಅದನ್ನು ಪ್ರಿಪೇರ್ ಮಾಡ್ಕೊಳ್ಳೋಣ. ಈಗ ಆಲ್ರೆಡಿ ಉಪ್ಪು ಸಾಂಬಾರು ರೆಡಿ ಇದೆ ಒಂದು ಕಡೆ. ಈಗ ನಾನು ಕಾಯಿ ತುರ್ಕೋಬೇಕು. ಕಾಯಿ ತುರ್ಕೊಂಡು ನೆಕ್ಸ್ಟು ಇಲ್ಲಿ ನೋಡಿ, ಅಪ್ಪ ಮಗಳು ಮಗ ಅಂದರೆ ನಮ್ಮ ಭಾವ ಎಲ್ಲರೂ ಮಲ್ಕೊಂಡು ಟಿ ವಿ ನೋಡ್ತಿದ್ದಾರೆ. ಇಲ್ಲಿ ಅಕ್ಕ ಮಿಷಿನ್ಗೆ ಬಟ್ಟೆ ಹಾಕ್ತಿದ್ರು. ಅವ್ರು ಸ್ವಲ್ಪ ತುಂಬ ಬ್ಯುಸಿ ಇದ್ರು ಇವತ್ತು. ಇಬ್ಬರು ಮಾತಾಡೋಕ್ಕೆ ಟೈಮ್ ಸಿಗಲಿಲ್ಲ, ಯಾಕೆಂದರೆ ಗಡಿ ಬಿಡಿ ಆ ಮನೆಗೆ ಹೋಗಿ ಸ್ವಲ್ಪ ಟೀ ಎಲ್ಲ ಕೊಟ್ಟು ಅಲ್ಲೊಂದು ಸ್ವಲ್ಪ ಓಡಾಡ್ಕೊಂಡು ಬಂದು ಮತ್ತೆ ಸಡನ್ನಾಗಿ ಅಡುಗೆ ಎಲ್ಲ ಸ್ಟಾರ್ಟ್ ಮಾಡಿದ್ರಿಂದ ಇಬ್ರಿಗೂ ಸ್ವಲ್ಪ ಇವತ್ತು ಮಾತಾಡಲಿಕ್ಕೆ ಟೈಮ್ ಸಿಗಲಿಲ್ಲ. ಈಗ ಬಾಣಲಿ ತೊಗೊಂಡು ಒಣಮೆಣ್ಸಿನ್ಕಾಯಿ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಬಿಟ್ಟು ಮತ್ತು ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಬ್ರೌನ್ಗೆ ಬರೋವರೆಗೂ ಅದನ್ನು ಹುರ್ಕೊಂಡು ನಾವು ಏನು ಬಸ್ಕೊಂಡಿರ್ತೀವಲ್ಲ ಕಾಳು ಮತ್ತು ಸೊಪ್ಪು, ಅದನ್ನು ನೀಟಾಗಿ ಹಾಕಿ ಆಮೇಲೆ ಸ್ವಲ್ಪ ಕರ್ಬೇವಿನ ಸೊಪ್ಪು, ಹಸಿ ತೆಂಗಿನ ತುರಿ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಬಸ್ತಿರೋ ಕಾಳು ಒಗ್ಗರಣೆ ಆಗೋದು ರೆಡಿ ಆಗುತ್ತೆ. ಇಲ್ಲಿ ಬನ್ನಿ, ಇಲ್ಲಿ ಮುದ್ದೆ ಮಾಡೋಣ ಅಂಥೇಳಿ ನಾನು ಸ್ವಲ್ಪ ಆಯಿಲು ಮತ್ತು ಸಾಲ್ಟ್ ಹಾಕ್ತಿದ್ದೀನಿ. 2 ಮುದ್ದೆ ಆಗೋವಷ್ಟು ನಾನು ನೀರು ಹಾಕ್ಕೊಂಡು ಮುದ್ದೆ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ಜಾಸ್ತಿ ಮಾಡಲಿಕ್ಕೆ ನನಗೆ ಬರೋದಿಲ್ಲ, ಅದಕ್ಕೋಸ್ಕರ. ಇವಾಗ ಇಲ್ಲಿ ಮುದ್ದೆ ಕಟ್ತಾಯಿದ್ದೀನಿ. ಉಪ್ಸಾರು, ಮುದ್ದೆ, ಖಾರ, ಅದ್ರ ಜೊತೆ ಕಟ್ ಮಾಡಿರೋ ಸ್ವಲ್ಪ ನಿಂಬೆಹಣ್ಣು ಹುಳಿ ಬಿಟ್ಕೊಂಡು ತಿಂತಿದ್ರೆ ಅದರ ಬೇರೆ ಲೆವೆಲ್ ಇರುತ್ತೆ. ಈಗ 2 ಮುದ್ದೆ ಮಾಡ್ಕೊತಾ ಇದ್ದೀನಿ, ನಮ್ಮ ಭಾವಂಗೆ ಮತ್ತು ನನ್ನ ಹಸ್ಬೆಂಡ್ಗೆ. ಅಕ್ಕನೂ ಸ್ವಲ್ಪ ತಿಂತಾರೆ. ಇದು ಆಲ್ರೆಡಿ ಆಗಿದೆ, ಊಟ ರೆಡಿ ಇದೆ. ಮುದ್ದೆ ಮತ್ತು ಉಪ್ಪು ಸಾಂಬಾರು ಮತ್ತು ಒಣಮೆಣ್ಸಿನ್ಕಾಯಿ ಖಾರ, ನಿಂಬೆಹಣ್ಣು ತೋರಿಸಿಲ್ಲ. ಇಲ್ಲಿ ಒಗ್ಗರಣೆ ಹಾಕ್ಕೊಂಡಿರೋ ಖಾರ. ಮಂಡ್ಯ ಮುದ್ದೆ ಉಪ್ಸಾರು ಅಂದರೆ ಅದ್ರ ರುಚಿನೇ ಬೇರೆ ಆಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಹೀಗೆ ನನ್ನ ವಿಡಿಯೋ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ಸ್ ಮಾಡಿ, ಶೇರ್ ಮಾಡಿ.